ಹೈ ಫ್ರೆಂಡ್ಸ್, ಎಲ್ರಿಗೂ ಕೂಡ ನಮಸ್ಕಾರ. ನೀವಿಲ್ಲಿ ನೋಡ್ತಾ ಇರ್ಬೋದು, ಇದು ಕಾಡಾನೆ ಭೀಮ ಅಂತ ತುಂಬಾನೇ ಬಲಶಾಲಿ. ಇದು ಸಕಲೇಶ್ಪುರದ ಆಸುಪಾಸು ಕಾಣ ಸಿಗುತ್ತೆ. ಸಿಕ್ಕಾಪಟ್ಟೆ ಮಧ್ಯದಲ್ಲಿದ್ರೆ ಅಂತೂ ಯಾವ ಆನೆನೂ ಕೂಡ ಈ ಒಂದು ಆನೆನ ಟಚ್ ಮಾಡೋಕ್ಕಾಗಲ್ಲ. ಆ ರೀತಿಯ ಒಂದು ದೊಡ್ಡ ದೈತ್ಯ ಕಾಡಾನೆ, ತುಂಬಾನೇ ಬಲಶಾಲಿ ಅಂದರೆ ಸಿಕ್ಕಾಪಟ್ಟೆ ಬಲಶಾಲಿ. ಸಾಕಷ್ಟು ಫೈಟ್ಗಳನ್ನು ಕೂಡ ಒಂದು ಕಾಡಾನೆ ಮಾಡಿದೆ. ಬೇರೆ ಬೇರೆ ಕಾಡಾನೆಗಳನ್ನು ಅದರ ಒಂದು ಜಾಗಕ್ಕೆ ಬಂದರೆ ಓಡಿಸಿ ಬಿಟ್ಟಿದೆ. ಸೊ ಅಷ್ಟು ಬಲಶಾಲಿ. ಸೊ ಊರಿಗೂ ಕೂಡ ಆಗಾಗ ಬರ್ತಾ ಇರುತ್ತೆ, ಇದು ಯಾರಿಗೂ ಕೂಡ ತೊಂದರೆ ಕೊಟ್ಟಿದ್ದಲ್ಲ. ಸೊ ಆದರೂ ಕೂಡ ಒಂದು ರೀತಿಯಲ್ಲಿ ಭಯ ಇದ್ದೇ ಇರುತ್ತಲ್ವಾ. ಈ ರೀತಿಯ ಒಂದು ದೊಡ್ಡ ಗಾತ್ರದ ಒಂದು ಕಾಡಾನೆಯನ್ನು ನೋಡಿದ್ರೆ, ವೆಂಕಟೇಶ್ ಅಣ್ಣ ಗೊತ್ತಿದೆ ಅಲ್ವಾ, ಶಾರ್ಪ್ ಶೂಟರ್. ಸೊ ಅವರನ್ನು ಬಲಿ ಪಡೆದಂಥ ಕಾಡಾನೆ ಈ ಒಂದು ಭೀಮಾ ಕಾಡಾನೆ. ಆ ಒಂದು ಟೈಮ್ನಲ್ಲಿ ಮಸ್ತಿನಲ್ಲಿತ್ತು. ಅವರು ಅರವಳಿಕೆ ಮದ್ದನ್ನು ಕೊಡೋಕೆ ಹೋಗಿರ್ತಾರೆ, ಆದರೆ ಹಿಂದ್ಗಡೆ ಒಂದು ಸ್ವಲ್ಪ ರೀತಿಯಲ್ಲಿ ಗಾಯದ ಥರ ಆಗಿರುತ್ತೆ, ಇನ್ಫೆಕ್ಷನ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಅರವಳಿಕೆ ಮದ್ದು ಕೊಡುವಂಥ ಟೈಮ್ನಲ್ಲಿ ಅಟ್ಯಾಕ್ ಮಾಡಿಬಿಡುತ್ತೆ, ರಿವರ್ಸ್ ಚಾರ್ಜ್ ಮಾಡುತ್ತಾ ಒಂದು ಟೈಮ್ನಲ್ಲಿ ವೆಂಕಟೇಶ್ ಅಣ್ಣ ನಮ್ಮನ್ನೆಲ್ಲ ಬಿಟ್ಟು ಹೋಗ್ತಾರೆ. ಅದನ್ನು ಬಿಟ್ಟರೆ ಬೇರೆ ಯಾವ ಇನ್ಸಿಡೆಂಟ್ ಕೂಡ ನಡೆದಿಲ್ಲ. ಭೀಮಾ ತುಂಬಾನೇ ಬಲಶಾಲಿ, ತುಂಬಾನೇ ಬಲಿಷ್ಠ.